ಸೊ ನಾನಿವತ್ತು ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಕ್ವೆಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಮೈಕ್ರೋ ಎಕನಾಮಿಕ್ಸ್ ಪಾರ್ಟ್ದು ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ದು. ಸೊ ಈ ಚಾಪ್ಟ್ರಿಂದ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ಗೆ 6 ಮಾರ್ಕ್ಸ್ಗೆ ಕ್ವೆಶನ್ಸ್ ಬರುತ್ತೆ. ಸೊ ಇದರಲ್ಲಿ ಫಸ್ಟ್ ನಾನು ಡಿಸ್ಕಷನ್ ಮಾಡಬೇಕಿರೋದು 1 ಮಾರ್ಕ್ಸ್ ಕ್ವೆಶನ್ಸು. ಇದರಲ್ಲಿ 1 ಮಾರ್ಕ್ಸ್ ಕ್ವೆಶನ್ಸ್ನ 2 ಕೇಳ್ತಾರೆ. ಸೊ ಫಸ್ಟ್ 1 ಮಾರ್ಕ್ಸ್ ಕ್ವೆಶನ್ಸ್ ಯಾವ್ದ್ಯಾವ್ದು ಕೇಳಿದ್ದಾರೆ ಓಲ್ಡ್ ಕ್ವೆಶನ್ ಪೇಪರ್ಸಲ್ಲಿ ಅನ್ನೋದನ್ನ ಇವಾಗ ಡಿಸ್ಕಷನ್ ಮಾಡೋಣ. So first 1 mark questions. First question is the scarce resources of an economy have. ಸೊ ಈ ಕ್ವೆಶನ್ನ 2019 ಮಾರ್ಚಲ್ಲಿ ಕೇಳಿದ್ದಾರೆ, 2019 ಜೂನಲ್ಲಿ ಕೇಳಿದ್ದಾರೆ, 2022 ಅಲ್ಲೂ ಕೂಡ ಕೇಳ್ತಾ ಹೋಗಿದ್ದಾರೆ, ಮತ್ತು 2019-20 ಏನು ಮಾಡೆಲ್ ಕ್ವೆಶನ್ ಪೇಪರ್ಸ್ ಕೊಟ್ಟಿದ್ದಾರೆ, ಸೊ ಅದರಲ್ಲೂ ಕೂಡ ಈ ಕ್ವೆಶನ್ ರೈಸ್ ಆಗಿದೆ. ಸೊ ಆಪ್ಷನ್ಸ್ ಆರ್ ಕಾಂಪಿಟಿಂಗ್ ಯೂಸೇಜ್, ಆಪ್ಷನ್ ಬಿ ಸಿಂಗಲ್ ಯೂಸೇಜ್, ಆಪ್ಷನ್ ಸಿ ಅನ್ಲಿಮಿಟೆಡ್ ಯೂಸೇಜ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ನಮಗೆ ಗೊತ್ತು ಸ್ಕೇರ್ಸ್ ರಿಸೋರ್ಸಸ್ ಅಂದರೆ ಮೀನಿಂಗ್ ಏನು ಅಂತ. ಸ್ಕೇರ್ಸ್ ರಿಸೋರ್ಸಸ್ ಅಂತ ಹೇಳಿದ್ರೆ ಲಿಮಿಟೆಡ್ ರಿಸೋರ್ಸಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಲಿಮಿಟೆಡ್ ರಿಸೋರ್ಸಸ್ ಆರ್ ಆಲ್ವೇಸ್ ಹ್ಯಾವಿಂಗ್ ಆಲ್ಟರ್ನೇಟಿವ್ ಯೂಸೇಜ್. ಆಲ್ಟರ್ನೇಟಿವ್ ಯೂಸೇಜ್ ಅಂತ ಹೇಳಿದ್ರಲ್ಲಿ ಆಬ್ವಿಯಸ್ಲಿ ಕಾಂಪಿಟಿಂಗ್ ಯೂಸೇಜ್ ಆನ್ಸರ್ ಆಗುತ್ತೆ. ಸೊ ಈ ಕ್ವೆಶನ್ಗೆ ಕಾಂಪಿಟಿಂಗ್ ಯೂಸೇಜ್ ಇಸ್ ದಿ ಬೆಸ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಇಸ್ which of the following is an example of microeconomic study? So firstly we should know the meaning of microeconomics. Microeconomics means it is a study of individual units of the economy. So individual units anta bantu anta helidre ಒಂದು ಎಕಾನಮಿಲಿ ಇರೋ ಎಲ್ಲ ಇಂಡಿವಿಜುವಲ್ ಪಾರ್ಟ್ಸ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಅ ಕನ್ಸ್ಯೂಮರ್, ಅ ಫಾರ್ಮ್, ಇಂಡಸ್ಟ್ರಿ ಅಂತ ಹೇಳಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ಸಿಂಗಲ್ ಯೂನಿಟ್ಸ್ ಬರ್ತಾ ಹೋಗುತ್ತೆ, ಐ ಮೀನ್ ಇಂಡಿವಿಜುವಲ್ ಯೂನಿಟ್ಸ್ ಬರ್ತಾ ಹೋಗುತ್ತೆ. ಸೊ ದ ಆನ್ಸರ್ ಇಸ್ ಕನ್ಸ್ಯೂಮರ್ ಬಿಹೇವಿಯರ್ ಆಗುತ್ತೆ. ಆನ್ಸರ್ ಇದಕ್ಕೆ ಕನ್ಸ್ಯೂಮರ್ ಬಿಹೇವಿಯರ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಬಿಹೇವಿಯರ್ ಅನ್ನೋದು ಒಬ್ಬ ಸಿಂಗಲ್ ಕನ್ಸ್ಯೂಮರ್ನ ಬಿಹೇವಿಯರ್ನ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ನ್ಯಾಷನಲ್ ಇನ್ಕಮ್ ಯಾಕಾಗಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಗ್ರಿಗೇಟ್ ಇನ್ಕಮ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ, ಹಾಗಾಗಿ ಅದು ಮ್ಯಾಕ್ರೋ ಎಕನಾಮಿಕ್ ಸ್ಟಡಿ ಆಗ್ತಾ ಹೋಗುತ್ತೆ. ಮತ್ತು ಅನ್ಎಂಪ್ಲಾಯ್ಮೆಂಟ್ ಕೂಡ ಈಗ ಮ್ಯಾಕ್ರೋ ಎಕನಾಮಿಕ್ ಸ್ಟಡಿ ಮಾಡೋದೇ ಇನ್ಕಮ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಬೇಸ್ ಮೇಲೆ, ಥಿಯರಿ ಬೇಸ್ ಮೇಲೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಮತ್ತು ಫಾರಿನ್ ಟ್ರೇಡ್. ಸೊ ಫಾರಿನ್ ಟ್ರೇಡ್ ಅನ್ನೋದು ಆಬ್ವಿಯಸ್ಲಿ ಇದು ನೋಡಿದಾಗೇ ಗೊತ್ತಾಗುತ್ತೆ ಇದು ಮ್ಯಾಕ್ರೋ ಎಕನಾಮಿಕ್ ಸ್ಟಡಿ ಅಂತ ಹೇಳಿ. ಸೊ ದ ಆನ್ಸರ್ ಈಸ್ ಕನ್ಸ್ಯೂಮರ್ ಬಿಹೇವಿಯರ್. ಈ ಕ್ವೆಶನ್ನ 2020 ಮಾರ್ಚಲ್ಲಿ ಕೇಳಿದ್ದಾರೆ, ಮತ್ತು 2020 ಸೆಪ್ಟೆಂಬರಲ್ಲೂ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಥರ್ಡ್ ಕ್ವೆಶನ್ ಈಸ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಆರ್. ಸೊ ಇದನ್ನು ಮಾಡೆಲ್ ಕ್ವೆಶನ್ ಪೇಪರ್ 2019-20 ಕೇಳಿದ್ದಾರೆ. ಸೊ ನಮಗೆ ಆಬ್ವಿಯಸ್ಲಿ ಗೊತ್ತು ಇದು ಯಾವಾಗಲೂ 4 ಮಾರ್ಕ್ಸ್ ಕೇಳೋ ಕ್ವೆಶನ್ನು. ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಅಂದ ತಕ್ಷಣ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೋಮ್ ಟು ಪ್ರೊಡ್ಯೂಸ್ ಅಂತ ಸಡನ್ ಆಗಿ ನೆನಪಾಗುತ್ತೆ. ಸೊ ದ ಆನ್ಸರ್ ಈಸ್ ಆಲ್ ದಿ ಎಬೋವ್. ಆನ್ಸರ್ ಈಸ್ ಆಲ್ ದಿ ಎಬೋವ್. ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಈಸ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಗಿವ್ ರೈಸ್ ಟು ಡ್ಯಾಶ್. ಇದು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಕ್ವೆಶನ್ ಇದು. ಸೊ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಗಿವ್ ರೈಸ್ ಟು ಡ್ಯಾಶ್ ಇದು 2019 ಮಾರ್ಚಲ್ಲಿ ಕೇಳಿದ್ದಾರೆ. ದ ಆನ್ಸರ್ ಈಸ್ ದ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಗಿವ್ ರೈಸ್ ಟು ದಿ ಪ್ರಾಬ್ಲಮ್ ಆಫ್ choice. Answer is the problem of choice, because resources are limited, wants are unlimited, that's why the problem of choice will arises. Next, in reality all economies are, ಇದನ್ನ 2019 ಅಲ್ಲಿ ಕ್ವೆಶನ್ ಕೇಳಿದ್ದಾರೆ. ಇನ್ ರಿಯಾಲಿಟಿ ಆಲ್ ಎಕಾನಮೀಸ್ ಆರ್ ಅಂದ್ರೆ ಇದರಲ್ಲಿ ನಾವು ಯಾವ್ಯಾವ ತರ ಎಕಾನಮಿ ನೋಡ್ತಾ ಹೋಗ್ತೀವಿ ಸೊ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ನಾವು ಎಕನಾಮಿಕ್ ಸಿಸ್ಟಮ್ ಅಲ್ಲಿ ವಿ ಕ್ಯಾನ್ ಸಿ 3 ಟೈಪ್ಸ್ ಆಫ್ ಎಕಾನಮೀಸ್. ಫಸ್ಟ್ ಒನ್ ಕ್ಯಾಪಿಟಲಿಸ್ಟಿಕ್ ಎಕಾನಮಿ, ಸೆಕೆಂಡ್ ಒನ್ ಸೋಷಿಯಲಿಸ್ಟಿಕ್ ಎಕಾನಮಿ, ಅಂಡ್ ಥರ್ಡ್ ಒನ್ ಮಿಕ್ಸ್ಡ್ ಎಕಾನಮಿ. ಇನ್ ದಿ ಕ್ಯಾಪಿಟಲಿಸ್ಟಿಕ್ ಎಕಾನಮಿ, ಸೊ ಕ್ಯಾಪಿಟಲಿಸ್ಟಿಕ್ ಎಕಾನಮಿನ ಮಾರ್ಕೆಟ್ ಎಕಾನಮಿ ಅಂತಲೂ ಕೂಡ ಕರಿತಾ ಹೋಗ್ತಾರೆ. ಇಲ್ಲಿ ಆಲ್ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಓನ್ಡ್ ಅಂಡ್ ಮ್ಯಾನೇಜ್ಡ್ ಬೈ ಪ್ರೈವೇಟ್ ಸೆಕ್ಟರ್ ಓನ್ಲಿ. ಓಕೆ, ಇಲ್ಲಿ ಬೇಸ್ಡ್ ಆನ್ ಪ್ರೈಸ್ ಮೆಕ್ಯಾನಿಸಮ್ ಅವರು ಪ್ರಾಫಿಟ್ನ ಅರ್ನ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಇಲ್ಲಿ ಸೋಷಿಯಲ್ ವೆಲ್ಫೇರ್ಗೆ ಅವಕಾಶ ಇರೋದಿಲ್ಲ. ಸೊ ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋ ಕಾನ್ಸೆಪ್ಟ್ ಬೇಸ್ ಮೇಲೆ ಈ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ವರ್ಕ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಸೋಷಿಯಲಿಸ್ಟಿಕ್ ಎಕಾನಮಿ. ಸೋಷಿಯಲಿಸ್ಟಿಕ್ ಎಕಾನಮಿ ಅಂತ ಹೇಳಿದ್ರೆ ಇಲ್ಲಿ ಪಬ್ಲಿಕ್ ಸೆಕ್ಟರ್ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ದು ಡಿಸಿಷನ್ಸ್ ತಗೊಳ್ತಾ ಹೋಗುತ್ತೆ. ಆಲ್ ದಿ ಡಿಸಿಷನ್ಸ್ ಆರ್ ಟೇಕನ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ರಿಲೇಟೆಡ್ ಟು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ದಟ್ ಈಸ್ ಸೋಷಿಯಲಿಸ್ಟಿಕ್ ಎಕಾನಮಿ. ಸೊ ಇದಕ್ಕೆ ಇನ್ನೊಂದು ಹೆಸರು ಇದೆ, ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ ಅಂತಲೂ ಕೂಡ ನಾವು ಕರಿತಾ ಹೋಗ್ತೀವಿ. ದೆನ್ ಮಿಕ್ಸ್ಡ್ ಎಕಾನಮಿ. ಮಿಕ್ಸ್ಡ್ ಎಕಾನಮಿ ಅಂತ ಹೇಳಿದ್ರೆ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಬೋತ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಸೆಕ್ಟರ್. ಸೊ ಇಲ್ಲಿ ನಾವು ಪ್ರೈವೇಟ್ ಸೆಕ್ಟರ್ನ ನೋಡ್ತಾ ಹೋಗ್ತೀವಿ, ಪಬ್ಲಿಕ್ ಸೆಕ್ಟರ್ನ ನೋಡ್ತಾ ಹೋಗ್ತೀವಿ. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಇಂಡಿಯಾ. ಸೊ ನಮ್ಮ ಇಂಡಿಯಾದಲ್ಲಿ ನಾವು ಪ್ರೈವೇಟ್ ಸೆಕ್ಟರ್ನ ನೋಡ್ತೀವಿ, ಪಬ್ಲಿಕ್ ಸೆಕ್ಟರ್ನ ನೋಡ್ತೀವಿ. ಎಕ್ಸಾಂಪಲ್ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ನಾವು ಪ್ರೈವೇಟ್ ಸ್ಕೂಲ್ಸ್ನ ನೋಡ್ತಾ ಹೋಗ್ತೀವಿ, ಮತ್ತು
ಪಬ್ಲಿಕ್ ಸ್ಕೂಲ್ಸ್ನು ನೋಡ್ತಾ ಹೋಗ್ತೀವಿ, ಪ್ರೈವೇಟ್ ಹಾಸ್ಪಿಟಲ್ಸ್ನು ನೋಡ್ತಾ ಹೋಗ್ತೀವಿ, ಮತ್ತು ಪಬ್ಲಿಕ್ ಹಾಸ್ಪಿಟಲ್ಸ್ನು ಕೂಡ ನೋಡ್ತಾ ಹೋಗ್ತೀವಿ. ಸೊ ಇನ್ ರಿಯಾಲಿಟಿ ಇವಾಗ ಅಟ್ ಪ್ರೆಸೆಂಟ್ ಮೀನ್ಸ್ ಇನ್ ರಿಯಾಲಿಸ್ಟಿಕ್ ಆಗಿ ನಾವು ಒಂದು ಎಕಾನಮಿ ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಆಲ್ ದ ಎಕಾನಮೀಸ್ ಆರ್ ಮಿಕ್ಸ್ಡ್ ಎಕಾನಮಿ ಅಂತ ಹೇಳಿ ಕರಿತೀವಿ. ದ ಆನ್ಸರ್ ಈಸ್ ಮಿಕ್ಸ್ಡ್ ಎಕಾನಮಿ. Then sixth question is, in a centrally planned economy all important decisions are made by dash. ಸೊ ಈ ಕ್ವೆಶನ್ನ 2020 ಮಾರ್ಚಲ್ಲಿ ಕೇಳಿದ್ದಾರೆ. ಸೊ ನಮಗೆ ಗೊತ್ತು ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ ಅಂದರೆ ಮೀನಿಂಗ್ ಏನು ಅಂತ. ಸೊ ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿನ ಸೋಷಿಯಲಿಸ್ಟಿಕ್ ಎಕಾನಮಿ ಅಂತಲೂ ನಾವು ಕರಿತಾ ಹೋಗ್ತೀವಿ. ಸೊ ಇದರಲ್ಲಿ ಪಬ್ಲಿಕ್ ಸೆಕ್ಟರ್ ಡಾಮಿನೇಟ್ ಮಾಡ್ತಾ ಇರುತ್ತೆ. ಓಕೆ, ಆಲ್ ದಿ ಡಿಸಿಷನ್ಸ್ ವಿಲ್ ಬಿ ಟೇಕನ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಓನ್ಲಿ. ಸೊ ಇಲ್ಲಿ ಪಬ್ಲಿಕ್ ಸೆಕ್ಟರ್ ಪೂರ್ತಿ ಎಲ್ಲ ಡಿಸಿಷನ್ಸ್ನು ತಗೊಳ್ತಾ ಹೋಗ್ತಾ ಇರುತ್ತೆ. ಓಕೆ, ಇಲ್ಲಿ ದ ಮೇಜರ್ ಏಮ್ ಇಸ್ ಸೋಷಿಯಲ್ ವೆಲ್ಫೇರ್, ಸೊಸೈಟಲ್ ಡೆವಲಪ್ಮೆಂಟ್. ಸೊ ಮೆಜಾರಿಟಿ ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗಿಂತ ಸೋಷಿಯಲ್ ವೆಲ್ಫೇರ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸೋವಿಯತ್ ರಷ್ಯಾ. ಸೊ ರಷ್ಯಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ centrally planned economy. So the answer is central government. Means ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿಲಿ ಎಲ್ಲ ಡಿಸಿಷನ್ಸ್ನ ಯಾರು ತಗೋತಾ ಹೋಗ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ತಾ ಹೋಗುತ್ತೆ. ಅದನ್ನೇ ಮಾರ್ಕೆಟ್ ಎಕಾನಮಿಲಿ ಯಾರು ತಗೋತಾರೆ ಅಂತ ಹೇಳಿದ್ರೆ ಪ್ರೈವೇಟ್ ಸೆಕ್ಟರ್ ಪೀಪಲ್ ತಗೊಂತಾ ಹೋಗ್ತಾರೆ. ಮಿಕ್ಸ್ಡ್ ಎಕಾನಮಿಲಿ ಇಟ್ ಇಸ್ ದ ಕಾಂಬಿನೇಷನ್ ಆಫ್ ಬೋತ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಸೆಕ್ಟರ್. ಓಕೆ, ಸೊ ಈ ವಿಡಿಯೋದಲ್ಲಿ ನಾವೆಲ್ಲ 1 ಮಾರ್ಕ್ ಕ್ವೆಶನ್ ಬಗ್ಗೆ ಅಂದರೆ ಓಲ್ಡ್ ಕ್ವೆಶನ್ ಪೇಪರ್ಸಲ್ಲಿ ಏನೇನು ಕ್ವೆಶನ್ಸ್ ಕೇಳಿದ್ರು 1 ಮಾರ್ಕ್ ರಿಲೇಟೆಡು ಅದ್ರದ್ದೆಲ್ಲದನ್ನು ಕೂಡ ನಾವಿಲ್ಲಿ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ 4 ಮಾರ್ಕ್ಸ್ ಕ್ವೆಶನ್ಗೆ ಏನೇನು ಕೇಳಿದ್ರು ಅಂತ ಹೇಳಿ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.